ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಮ್ಯಾಚ್ ಡೇ 3 ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ. ಪೋಸ್ಟ್ ಮ್ಯಾಚ್ ಅನಾಲಿಸ್ ಆಗೋಯ್ತಲ್ಲ ಇವರು, 3ನೇ ದಿನಕ್ಕೇನೆ ಮ್ಯಾಚ್ ಕಂಪ್ಲೀಟ್ ಆಗೋಯ್ತಲ್ಲ. ಅನ್ಕೊಂಡಿದ್ದೇನೋ ಇಂಡಿಯಾ ಗೆಲ್ಲತ್ತೆ ಅಂತ, ಪಕ್ಕ ಇಂಡಿಯಾ ಗೆಲ್ಲತ್ತೆ. ಬಟ್ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದೇನೋ ಸೆಕೆಂಡ್ ಇನ್ನಿಂಗ್ಸು ವರೆಗೂ ಹೋಗುತ್ತೆ ಇಂಡಿಯಾ ಬ್ಯಾಟಿಂಗು, ಅಥವಾ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ತಾರ ಅಂತ ಒಂದು ಡೌಟ್ ಇದೆ ಅಂತ ಹೇಳಿದೆ. ಬಟ್ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ಲುವಂಥ ಸಾಧ್ಯತೆನೇ ಜಾಸ್ತಿ ಇದೆ, 90% ಚಾನ್ಸಸ್ ಇದೆ ಅಂತ ಹೇಳಿದೆ. ಅದೇ ಥರ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆದ್ರೆ ಡಬಾ ಥರ ಪರ್ಫಾರ್ಮ್ ಮಾಡಿದ್ದಾರೆ ಇಂಗ್ಲೆಂಡ್ ಅವರು. ವರ್ಸ್ಟ್ ಪರ್ಫಾರ್ಮೆನ್ಸು ಈ ಸೀರೀಸಲ್ಲಿ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ. ಜೊತೆಗೆ ದಿಮಾಕ್ಗಳು ಬೇರೆ ತೋರಿಸ್ತಾ ಇದ್ದಾರೆ. ಅಲ್ಲಾಗ್ರೋ 4-1 ಆಗಿದೆ ಸೀರೀಸ್, ದಿಮಾಕ್ಗಳು ಬೇರೆ ತೋರಿಸ್ತಾ ಇದ್ದಾರೆ ಅಲ್ಲಿ. ಜಾನಿ ಬೇರ್ಸ್ಟೋವು ಒಂಥರ ಇವತ್ತಿನ ಮ್ಯಾಚಲ್ಲಿ, ಈ ಮ್ಯಾಚಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಜಾನಿ ಬೇರ್ಸ್ಟೋ, ಶುಭ್ಮನ್ ಗಿಲ್ ಆ್ಯಂಡ್ ಸರ್ಫರಾಜ್ ಖಾನ್ ಇವ್ರು ಮಾತ್ರ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಹೋಗ್ಬಿಟ್ರು. ಬ್ಯಾಟಿಂಗ್ ಬರ್ತಾರೆ ಜಾನಿ ಬೇರ್ಸ್ಟೋ ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಮತ್ತೆ ಒಂದು ಕಾಂಟ್ರವರ್ಸಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಏನು ಗುರು ನೀನು ಹೇಳ್ತಿದ್ದ ಶುಭ್ಮನ್ ಗಿಲ್ಗೆ ಸ್ಟಾರ್ಟ್ ಮಾಡ್ಕೊಂತಾರೆ, ಏನಮ್ಮ ನೀನು ಹೇಳ್ತಾ ಇದ್ದಲ್ಲ ನೀನು, ಇಲ್ಲಿ ಟೈರ್ಡ್ ಆಗೋಗ್ಬಿಟ್ಟಿದೆ ಎಲ್ಲರಿಗೂ ಅಂತ. ಅಲ್ಲಿ ಬಂದ್ಬಿಟ್ಟು ಎತ್ತಿಲ್ವಾ ಆಂಡರ್ಸನ್ ನಿನ್ನ ವಿಕೆಟ್ನಾ ಅಂತ ಶುಭ್ಮನ್ ಗಿಲ್ಗೆ ಇವ್ರು ಹೇಳ್ತಾ ಇದ್ರೆ, ಅಲ್ಲಿ ಶುಭ್ಮನ್ ಗಿಲ್ ಹೇಳ್ತಾರೆ, ಏನು ನಾನು 100 ಹಾಕಿಂತ ಮುಂಚೆನೇ ವಿಕೆಟ್ ಎತ್ತಿದ್ರು, 100 ಆದಮೇಲೆ ತಾನೇ ವಿಕೆಟ್ ಎತ್ತಿದ್ದು, ಕಿಸಿ ಹಂಗಿದ್ರೆ ಮುಂಚೆನೇ ಕಿಸಿಬೇಕಾಗಿತ್ತು, ಆಮೇಲೆ ಕಿಸಿಯೋದು ಅಂತ ಕೇಳ್ತಾ ಇದ್ದಂಗೆ, ಎಷ್ಟು 100 ನೀನು ಇಂಗ್ಲೆಂಡಲ್ಲಿ ಹೊಡೆದಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಸರ್ಫರಾಜ್ ಖಾನ್ ಮಧ್ಯದಲ್ಲಿ ಏನಾಲ್ ಹೊಡೆಯೋದೆ ಅಲ್ಪ ಸ್ವಲ್ಪ ರನ್ ಹೊಡೆದ್ಬಿಟ್ಟು ಭಲೇ ಮಾತಾಡ್ತಾನೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ನಾನು ನನ್ನ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ಸರ್ಫರಾಜ್ ಖಾನ್ ಅವರು ಅವ್ರ ಲ್ಯಾಂಗ್ವೇಜಲ್ಲಿ ಇದೇ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಜಾನಿ ಬೇಸ್ಟ್ ಅವರು ಹೊಡೆದಿರೋದೇ ಅಲ್ಪ ಸ್ವಲ್ಪ, ಎಷ್ಟು ಸೆಂಚುರಿ ಹೊಡೆದಿದ್ದಮ್ಮ ಈ ಒಂದು ಸೀರೀಸಲ್ಲಿ ಅಂತ ಕೇಳಿದ್ರು. ಅವ್ರಿಗೆ ಒಂಥರ ಹಂಗೆ ಸ್ಟನ್ ಆಗೋಯ್ತು. ಸೊ ಒಂಥರ ಈ ಕಾಂಟ್ರವರ್ಸಿ ಅಂತಿದ್ದು ಅಂತೂ ನೋಡೋಕೆ ಮಜಾ ಇತ್ತು. ಬಟ್ ಅವರು ಪರ್ಫೆಕ್ಟಾಗಿ ಇದ್ದಂಥ ಟೈಮಲ್ಲಿ ಈ ಥರ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರೇ ಒಂಥರ ಡಬ್ಬಾ ಥರ ಆಡ್ತಾ ಇರ್ಬೇಕಾದ್ರೆ, ಈ ಥರ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಅಜೀಬಾಗಿ ಸೋಲ್ತಾ ಇರಬೇಕಾದ್ರೆ ಈ ಥರ ಎಲ್ಲ ಕೌಂಟರ್ ಸ್ಟೇಟ್ಮೆಂಟ್ಗಳು, ಈ ಥರ ಒಂಥರ ಸ್ಲೆಡ್ಜ್ ಮಾಡೋ ಥರ ಸ್ಟೇಟ್ಮೆಂಟ್ಗಳೆಲ್ಲ ಬೇಡವಾಗಿತ್ತು ಜಾನಿ ಬೇಸ್ಟ್ ಅವ್ರಿಗೆ. ಈ ಕಡೆಯಿಂದ ಬಂದರೆ ಅದೊಂಥರ, ಆ ಕಡೆಯಿಂದನೂ ಬಂದರೆ ಸುಮ್ಮನೆ ಇರಬೇಕಾಗಿತ್ತು. ಜಾನಿ ಬೇಸ್ಟ್ ಅವ್ರಿಗೆ ಇವೆಲ್ಲ ಬೇಕಿತ್ತಾ ಅಂತ ಅನಿಸುತ್ತೆ. ಸೊ ಓಕೆ, ಇವಾಗ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದರೆ, ಇವತ್ತು ಇಂಡಿಯಾ ಬ್ಯಾಟಿಂಗ್ ಅಂತ ಬಂದರು, ಏನು ಅಂತ ಹೆವಿ ಏನು ರನ್ಸ್ಗಳನ್ನು ಸ್ಕೋರ್ ಮಾಡಲಿಲ್ಲ. ಬುಮ್ರಾ ಜೊತೆಗೆ ಕುಲ್ದೀಪ್ ಯಾದವ್ ಬ್ಯಾಟಿಂಗ್ ಆಡ್ತಿದ್ರು, ಇಬ್ಬರು ಬೇಗ ಔಟ್ ಆದರು. ಬಟ್ ಸಾಕಿತ್ತು, ನಮಗೆ ಬೇಜಾನ್ ರನ್ ಆಗಿತ್ತು. ಈ ರನ್ ಇವ್ರು ಹೊಡಿತಾರ ಅಂತ ನಮಗೆ ಕನ್ಫ್ಯೂಷನ್ ಇತ್ತು ಮುಂಚೆನೇ. ಇವರು ಅದನ್ನು ಹೊಡೆದು ತೀರಕ್ಕಾಗಲಿಲ್ಲ, ಔಟ್ ಆಗಿ ಅವ್ನ ಅಜ್ಜಿ 60 ರನ್ ಪ್ಲೇಸಲ್ಲಿ ಇನ್ನೂ ಗೆದ್ದಿದ್ದೀವಿ. ಒಂದು ಇನ್ನಿಂಗ್ಸ್ ಗೆಲ್ಲಲ್ಲ ಅಂತ ಒಂದು 60 ರನ್ ಪ್ಲೇಸಲ್ಲಿ ಗೆದ್ದಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಡಾಮಿನೇಷನ್ ಈ ಒಂದು ಮ್ಯಾಚಲ್ಲಿ ತೋರಿಸಿದ್ರು ಅಂತ. ಡಾಮಿನೇಷನ್ ಬರೀ ಮ್ಯಾಚ್ ಅಲ್ಲ, ಇಡೀ ಸೀರೀಸಲ್ಲಿ ನಾವು ತೋರಿಸ್ಬಿಡ್ತೀವಿ. ಊಸ್ಟ್ ಆಗೋಗ್ಬಿಡಿದ್ರು ಅಂತ ಹೇಳಬೇಕು. ಈ ಸೀರೀಸಲ್ಲಿ ಇಂಗ್ಲೆಂಡರು ನೋಡ್ಕೊಂಡಂಗೆ ಕೊಟ್ಟಿದ್ದೀವಿ ಅಂತ ಹೇಳಬೇಕು. ಮಗ ಇಂಗ್ಲೆಂಡ್ ಅವ್ರಿಗಂತೂ ಬ್ಯಾಟಿಂಗ್ ಅಂತೂ ಒಂಥರ ಕೊಲ್ಯಾಪ್ಸ್ ಆಗೋಯ್ತು. ಅಶ್ವಿನ್ ಅವರ ಅಶ್ವಿನ ನೆನೆಸ್ಕೋಬೇಕು ಗುರು. ಅಶ್ವಿನ್ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಮಾಡಿದ್ರು ಕುಲ್ದೀಪ್ ಯಾದವ್ 5 ಫಾರ್ ತೆಗೆದ್ರು, ಇವ್ರು 4 ವಿಕೆಟ್ ತೆಗೆದ್ರು. ಅವಾಗ ಬಾಲ್ನ ಕುಲ್ದೀಪ್ ಯಾದವ್ರಿಗೂ ಅಶ್ವಿನ್ಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಹೋಗಿರಿ, ಯಾಕಂದರೆ ಅವ್ರಿಗೆ ಇದು 100th ಮ್ಯಾಚ್ ಅಂತ ಅಶ್ವಿನ್ ಅವ್ರದ್ದು. ಬಟ್ ಅಶ್ವಿನ್ ಅವರು ಕೊಟ್ಟಿದ್ರು ಅವ್ರಿಗೆ ಬಾಲ್, ನೀನು ಇಟ್ಕೋಗೋರು, ನೀನು 5 ಫಾರ್ ತೆಗೆದ, ನನ್ನ ಹತ್ರ ಆಲ್ರೆಡಿ 35 ಬಾಲ್ ಇದೆ, 5 ಫಾರ್ ತೆಗೆದಿರೋದು, ನೀನು ಇಟ್ಕೋಗೋರು ನೀನು ಬಾಲ್ನ, ನಾನು ತಗೊಂತೀನಿ, ನನಗೆ ಗೊತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅನ್ನೋ ಥರನೇ ಕೊಟ್ಟಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ತಗೊಂಡು ಬಾಲ್ ಹಿಡ್ಕೊಂಡು ಹೋದಲ್ಲ ಅಶ್ವಿನ್ ಅವರು, ಇದನ್ನು ಮೆಚ್ಕೊಬೇಕು ಗುರು, ಆ ಛಲಾನ ಮೆಚ್ಕೊಬೇಕು. 100th ಮ್ಯಾಚಲ್ಲಿ 5 ಫಾರ್ ತೆಗಿತಾರೆ ಅಶ್ವಿನ್ ಅಂತಂದರೆ ಅವನ ಅಜಿದಂತೂ ಕ್ರೇಜಿ ಮಗ. ಅದು ಕುಲ್ದೀಪ್ ಯಾದವ್ರಿಗೆ 5 ಫಾರ್ ಫಸ್ಟ್ ಇನ್ನಿಂಗ್ಸಲ್ಲಿ ಸಿಕ್ಕಿತ್ತು. ಸೊ ಒಂಥರ ಆ ಕಾಂಪಿಟೇಷನ್ಗೆ ತಗೊಂಡ್ರಲ್ಲ, ಅದಂತೂ ಇನ್ನೂ ಬ್ರಿಲಿಯಂಟ್ ಆಗಿತ್ತು. ಕ್ರೌನಿ ಡೆಕೆಟ್ ಮತ್ತೆ ಪಾಪ 3 ಕೆಲಸ ಆಗುವಂಥ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಮುಖ ಸವರ್ಕೊಂಡವ್ರು ಅಶ್ವಿನ್ ಅವರ ಬೋಲ್. ಅಶ್ವಿನ್ ಅಂತೂ ಹಾವಳಿ ಮಾಡಾಕ್ಬಿಟ್ರು ಅಂತ ಹೇಳಬೇಕು ಆ 3 ಜನನ. ಅದಾದ್ಮೇಲೆ ಬಂದ್ಬಿಟ್ಟು ತೆಗೆದ್ರು ವಿಕೆಟ್. ಬಟ್ ಕುಲ್ದೀಪ್ ಯಾದವ್ ಅವರು ಮೈನ್ ವಿಕೆಟ್ಸ್ನ ಕಚ್ಕೊಂಡಿದ್ದಂಥವ್ರ ವಿಕೆಟ್ಸ್ನ ತೆಗೆದಿದ್ದು. ರೂಟ್ ಅವ್ರು ಕಚ್ಕೊಂಡಿದ್ರು, ರೂಟ್ ಅವ್ರ ವಿಕೆಟ್ನ ಅವರೇ ಎತ್ತಿದ್ದು. ಜೊತೆಗೆ ಜಾನಿ ಬೇಸ್ಟ್ ಸ್ವಲ್ಪ ಸೆಟಲ್ ಆಗಿದ್ರು, ಇವರಿಬ್ಬರು ಸ್ವಲ್ಪ ಸೆಟಲ್ ಆಗಿದ್ರು. ಅವರಿಬ್ಬರ ವಿಕೆಟ್ನ ಎತ್ತಿದ್ದು ಕುಲ್ದೀಪ್ ಯಾದವ್. ಲಾಸ್ಟಿಗೆ ಬಂದ್ಬಿಟ್ಟು ಬುಮ್ರಾ ಅವರು ಕೂಡ 1-2 ವಿಕೆಟ್ ಎತ್ಬಿಟ್ಟು ಹಾವಳಿ ಮಾಡಿದ್ರು. ಆಮೇಲೆ ಜಡೇಜಾ ಕೂಡ 1 ವಿಕೆಟ್ ಎದ್ರು. ಶಿಸ್ತಾಗೆ ಮ್ಯಾಚು ಕಲಾಸ್ ಆಯಿತು. ನಾನು ಏನಕ್ಕೆ ವಿಡಿಯೋ ಲೇಟಾಗಿ ಮಾಡಿದ್ದೀನಿ ಅಂತಂದರೆ, ಈಚೆಗಡೆ ಹೋಗಿದ್ರೆ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಈ ಮ್ಯಾಚಲ್ಲಿ ಹೇಳ್ಕೊಳ್ಳುವಂಥದ್ದೇನಿಲ್ಲ, ಸೀದಾ ಶಿಸ್ತಾಗಿ 1 ಸೈಡೆಡ್ ಮ್ಯಾಚ್ ಇದು. ಶಿಸ್ತಾಗಿ ಇಂಡಿಯಾ ಅವರು ಹಾಕೊಂಡು ಹಾವಳಿ ಮಾಡಿದ್ದಾರೆ ಅಷ್ಟೇ, ಸೀರೀಸ್ನೇ ಹಾವಳಿ ಮಾಡಿದರೆ. ಸೀರೀಸ್ ಪ್ಲೇಯರ್ ಆಫ್ ದ ಸೀರೀಸ್ ಆಗಿರೋದು ಯಶಸ್ವಿ ಜಾಯ್ಸ್ವಾಲ್, ಈ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋದು ಕುಲ್ದೀಪ್ ಯಾದವ್ ಅವರು. ಜಾಯ್ಸ್ವಾಲ್ ಅವರ ಪರ್ಫಾರ್ಮೆನ್ಸ್ನ ಈ ಸೀರೀಸಲ್ಲಿ ಮೆಚ್ಕೊಳ್ಳೇಬೇಕು ಮಗ. ಏನು ಪುಡಾಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ಗುರು ಈ ಸೀರೀಸಲ್ಲಿ. ಸೆಂಚುರಿ ಮೇಲೆ ಸೆಂಚುರಿ, ಜೊತೆಗೆ ಡಬಲ್ ಸೆಂಚುರಿ ಎಲ್ಲ ಹೊಡೆದಿದ್ದಾರೆ. ಅವನ ಅಜ್ಜಿ ಕ್ರೇಜಿ ಪರ್ಫಾರ್ಮೆನ್ಸ್ ಈ ಸೀರೀಸಲ್ಲಿ ಕೊಟ್ಟಿದ್ದಾರೆ. ಒಂಥರ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಈ ಒಂದು ಸೀರೀಸಲ್ಲಿ, ಮೆಚ್ಕೊಳ್ಳೇಬೇಕು. ಅದೇ ಇಂಗ್ಲೆಂಡ್ ಅವ್ರಿಗೆ ಕಾಂಟ್ರವರ್ಸಿ ಎಲ್ಲ ಡೇ ಎಂಡಲ್ಲಿ ಮಾಡ್ಕೊಂಡಿರಲಿಲ್ಲ ಅಂತ ಅಂದಿದ್ರೆ ಇವೆಲ್ಲ ಏನು ಅಷ್ಟೊಂದೇನು ಹೈಲೈಟ್ ಆಗ್ತಿರಲಿಲ್ಲ. ಏನೋ ಬಿಡೋಗರು ಡಬ್ಬಗಳು ಆಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಬೋದಾಗಿತ್ತು. ಬಟ್ ಈ ಕಾಂಟ್ರವರ್ಸಿಗಳು ಜಾನಿ ಬೇಸ್ಟ್ ಒಬ್ಬರು ತಗೊಂಬಂದ್ರಲ್ಲ, ಇದು ಸ್ವಲ್ಪ ಹೈಪ್ ಆಯಿತು ಅಷ್ಟೇ ಈ ಮ್ಯಾಚಲ್ಲಿ. ಏನು ಇರಲಿಲ್ಲ, ಆ್ಯಕ್ಚುಲಿ ಇಂಡಿಯಾ ಗೆದ್ರು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿತ್ತು ಡೇ 2 ಅಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಮ್ಯಾಚ್ ಹೈಲೈಟ್. ಸಿಗೋಣ, ಬವಾ.